ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸುರೇಶ್ ಅಣ್ಣ ಪೂಜಾರಿ ಅವ್ರ ಬಗ್ಗೆ ನನಗೆ ಬಹಳ ಅನುಕಂಪ ಅದ. ಯಾಕಂದ್ರೆ ಅವ್ರು ಏನು ಬರೆದು ಕೊಡ್ತಾರೆ ಯಥಾವತ್ತಾಗಿ ಹಂಗೆ ಹೇಳ್ಬಿಡ್ತಾರೆ. ಅವ್ರಿಗೇನೂ ಗೊತ್ತಿರಲ್ಲ, ಈ ರಸ್ತಾನೂ ಗೊತ್ತಿಲ್ಲ, ಏನಂಬುದು ಗೊತ್ತಿಲ್ಲ. ಅವ್ರು ಯಾರು ತಮ್ಮ ನಾಯಕರು ಏನು ಇದು ಓದತ್ ಹೇಳ್ತಾರ ಆ ಪ್ರಕಾರ ಓದೋದು ಅಷ್ಟೇ ಅವ್ರಿಗೆ ಗೊತ್ತದ. ಅವ್ರ ಬಗ್ಗೆ ನನಗೆ ಕನಿಕರ ಅದ. ಅವ್ರು ನಿನಗೆ ಕೇಳಿದ್ರು, ನೀವು ನಿಮ್ಮ ನಿಂತಂದಾಗ 3 ಮಂದಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರಿ, ಏನ್ ಮಾಡ್ರಿ ಅಂತೇಳಿ. ಸುರೇಶ್ ಅಣ್ಣ ನೀನು ತಾಲೂಕ್ ಪಂಚಾಯತ್ ಮೆಂಬರ್ ಆಗಿ ಜಿಲ್ಲಾ ಪಂಚಾಯತಿಗೆ ತಾಲೂಕ್ ಪಂಚಾಯತಿಗೆ ಅನುದಾನ ಎಷ್ಟು ಬರ್ತಾನ ನಿನಗ ಗೊತ್ತದ. ಯಾಕಂದ್ರೆ ನೀ ತಾಲೂಕ್ ಪಂಚಾಯತ್ ಮೆಂಬರ್ ಆದಾವಿದಿ. ನಿನ್ ಬಗ್ಗೆ ನನಗೆ ಬಹಳ ಕನಿಕರ ಯಾಕೆ ಹೇಳಿದೆ ಅಂದ್ರ, ನೀ ಈ ಬರೆದು ಕೊಟ್ಟಿದ್ದು ಓದೋದು ಅಷ್ಟೇ ನಿನಗೆ ಗೊತ್ತದ. ಯಾರೇ ಒಂದು ಲೆಟರ್ ಇಟ್ಕೊಂಡು ಇಂಥ ಪ್ರಸ್ತಾವನೆ ಕೊಟ್ಟಿದ್ದು ಬೆಂಗಳೂರು ವಿಧಾನಸೌಧಕ್ಕ ಸಚಿವರಿಗೆ ಕೊಟ್ಟಿದ್ದು ಹಿಡ್ಕೊಂಡು ಆದೇಶ ಆಗ್ಯದ ಅಂತೇಳಿ ನಮ್ಮ ಭಾಗದ ನಾಯಕರು ಅಂತರು ಅವ್ರಿಗೆ ನಾ ಏನ್ ಹೇಳ್ಬೇಕು ನಂಗೆ ತಿಳಿಯಾಗ್ಯದ. ಯಾಕಂದ್ರೆ ಅವರು ಇದೇ ರೋಡ್ನಾಗ ತಿರುಗಾಡ್ತಾರ, ಅವ್ರ ಮಕ್ಕಳು ಇದೇ ರೋಡ್ನಾಗ ತಿರುಗಾಡ್ತಾರ, ಅವ್ರ ಅಣ್ತಮ್ಮದವರು ಇದೇ ರೋಡ್ನಾಗ ತಿರುಗಾಡ್ತಾರ, ಅವ್ರ ಬಂಧು ಬಳಗದವರು ಇದೇ ರೋಡ್ನಾಗ ತಿರುಗಾಡ್ತಾರ. ಇವತ್ತು ವಿಜಯೋತ್ಸವ ಮಾಡ್ತಾರ, ಮಾಡ್ರಿ, ನಮ್ದು ಏನ್ ತಕರಾರಿಲ್ಲ. ಯಾಕಂದ್ರ ನೀವು ವಿಜಯೋತ್ಸವ ಮಾಡೋದ್ರಾಗ ಯಾವ್ದು ವಿಷಯದಾಗ ವಿಜಯೋತ್ಸವ ಮಾಡ್ಬೇಕನ್ನಂತ ಪರಿಜ್ಞಾನ ಇಲ್ಲಾರ್ದೆ ನೀವು ವಿಜಯೋತ್ಸವ ಮಾಡಕತ್ತೀರಿ, ಮಾಡ್ರಿ. ನಾವೇನ್ ನಿಮ್ಗೇನ್ ತಕರಾರು ಮಾಡಂಗಿಲ್ಲ. ನಿಮ್ಮ ಪಟಾಕಿ ನಿಮ್ಮ ಜೆಂಡಾ ನಾವ್ಯಾರು ನಿಮಗ್ ಬ್ಯಾಡ ಅನ್ನಕ್ಕ, ನೀವು ದಿನಾನು ಪಟಾಕ್ಷಿ ಹಾರಿಸಿ, ನಮ್ದೇನ್ ತಕರಾರಿಲ್ಲ. ಆದ್ರೆ ನಾವ್ ಕೇಳೋದೇನಂದ್ರ ಸಾರ್ವಜನಿಕರಿಗೆ ಏನ್ ಸಮಸ್ಯೆ ಆಗ್ಲಕತ್ತದ, ಸಾರ್ವಜನಿಕರಿಗೆ ಏನ್ ತೊಂದರೆ ಆಗ್ಲಕತ್ತದ. ಇವತ್ತಿಲ್ಲಿ 10 ಮಂದಿ ಪ್ರಾಣ ಕಳ್ಕೊಂಡಾರಿ. ಆ ಕುಟುಂಬಕ್ಕೆ ಉತ್ತರ ಕೊಡೋರು ಯಾರು? ನಾವೆಲ್ಲ ಬಿಳಿ ಬಟ್ಟೆ ಹಾಕೊಂಡು ರಾಜಕೀಯ ಮಾಡಿ ನನ್ನ ಮೇಲೆ ನಾವು ಟೀಕೆ ಮಾಡುದು, ಅವ್ರ ಮೇಲೆ ನಾವು ಟೀಕೆ ಮಾಡುದೇ ಮಾಡ್ಕೊತ ಹೊಂಟಿವಿ. ಸತ್ತವ್ರ ಕುಟುಂಬಕ್ಕೆ ನ್ಯಾಯ ಕೊಡೋರು ಯಾರು? ಇದೇ ಒಂದು ಒಳ್ಳೆ ರಸ್ತೆ ಇತ್ತು ಅಂದ್ರೆ ಆ ಸಾವು ಸಂಭವಿಸ್ತಿದ್ದಿಲ್ರಿ. ಎಷ್ಟು ಮಂದಿ ಬಸ್ನಾಗ ವಿದ್ಯಾರ್ಥಿಗಳು, ಸಾಮಾನ್ಯ ನಾಗರಿಕರು ಬಿದ್ದು ಕೈಕಾಲ್ ಮುರ್ಕೊಂಡಾರ, ಸೈಕಲ್ ಮೋಟರ್ದವ್ರು ಕೈಕಾಲ್ ಮುರ್ಕೊಂಡಾರ. ನೋಡ್ರಿ ನೀವು, ನಾವರೇ ಯಾವತ್ತು ವಿಡಿಯೋ ಲೈವ್ ಮಾಡಿಲ್ಲ, ಸಾಮಾನ್ಯ ನಾಗರಿಕರೇ ವಿಡಿಯೋ ಲೈವ್ ಮಾಡಿ ಬಿಡಕತ್ತಾರ. ಈ ರಸ್ತೆದಾಗ ತೆಗ್ಗು ಬಿದ್ದಾವ, ಗುಂಡಿ ಬಿದ್ದಾವ. ಮಾನ್ಯ ಶಾಸಕರೇ ಇದ್ರ ಬಗ್ಗೆ ಕಣ್ಣು ತೆಗಿರತ್ತೇಳಿ ಮಾನ್ಯ ಶಾಸಕರಲ್ಲಿ ನಾನು ವಿನಂತಿ ಮಾಡ್ಕೋತೀನಿ, ಈ ರಸ್ತೆಗೆ ಒಂದು ಕಾಯಕಲ್ಪ ಕೊಡ್ರಿ. ಅವಾಗ ನಾವು ನಿಮಗೆ ಗೌರವಿಸ್ತೀವಿ, ಸತ್ಕರಿಸ್ತೀವಿ. ನಮ್ ಭಾಗಕ್ಕೆ ಒಂದು ಅನುದಾನ ಕೊಟ್ರಪ್ಪ ಶಾಸಕರತ್ತೇಳಿ. ಅದನ್ನ ಬಿಟ್ಟು ಒಂದು ಪ್ರಸ್ತಾವನೆ ಕೊಟ್ಟಿರುವಂತ ಲೆಟರ್ ಅನ್ನ ನೀವು ಈ ರೀತಿ ಪಬ್ಲಿಸಿಟಿ ಮಾಡ್ತೀರಿ ಅಂತಂದ್ರೆ ಅದು ನಿಮಗೆ ಎಷ್ಟರ ಮಟ್ಟಿಗೆ